ಆದರೆ ಆ ಸಮಯದಲ್ಲೂ ಕೂಡ ಇವತ್ತವರೆಗೂ ಕೂಡ ಎಲ್ಲ ಪಕ್ಷದ ಜೊತೆ ಅರಮನೆಯಿಂದ ಒಂದು ಒಳ್ಳೆ ಸಂಪರ್ಕ ಇದೆ, ಒಂದು ಒಳ್ಳೆ ಸಂಬಂಧ ಇದೆ. ನಮ್ಗೆ ಯಾವುದೇ ರೀತಿ ಅಂಥ ಒಂದು ದರ್ ಇಸ್ ನೋ ಇಂಬ್ಯಾಲೆನ್ಸ್ ಇನ್ ದಟ್ ಮ್ಯಾಟರ್. ಅದರಲ್ಲಿ ಏನು ಅದೇ ರೀತಿ ಏನೂ ಇಲ್ಲ. ಆದರೆ ನನ್ನ ವೈಯಕ್ತಿಕವಾದ ಸಿದ್ಧಾಂತ, ವೈಯಕ್ತಿಕವಾದ ನಂಬಿಕೆಗಳು ಮತ್ತು ನನ್ನ ದೃಷ್ಟಿಯಲ್ಲಿ ಯಾವ ರೀತಿ ದೇಶವನ್ನು ಮುಂದುವರಿಬೇಕು ಅದು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಂದಾಣಿಕೆ ಇದೆ, ಈ ಪಕ್ಷದ ಜೊತೆ ಒಂದು ಹೊಂದಾಣಿಕೆ ಇದೆ. ಅದರಿಂದ ನನಗೆ ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದೆ. ನಮ್ಮನ್ನು ಕೂಡ ಅವರ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಅದಷ್ಟೇ. ಅದಕ್ಕೆ ಆ ಪ್ರಶ್ನೆಗೆ ನಿಮ್ಮ ಉತ್ತರ. ಎರಡನೇದು ನೀವು ಹೇಳಿದ್ದೀರ, ಹೌದು, ಒಂದು ಅರ್ಥದಲ್ಲಿ ಕನ್ನಡ ಸಮುದಾಯ ಕರ್ನಾಟಕದಲ್ಲಿ ನಮಗೆ ಅರಮನೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಮತ್ತು ಒಂದು ಗೌರವ ಇದೆ. ಆದರೆ ಸಂವಿಧಾನದ ಮುಂದೆ, ಕಾನೂನು ಮುಂದೆ ಯಾವುದೇ ರೀತಿಯ ಪದವಿಗಳು ಹಿಂದೆ ಇದ್ದಿದ್ದು ಅಥವಾ ವಿಶೇಷ ಹಕ್ಕುಗಳು ಏನೇನಿತ್ತು ಅದೇನೂ ಇಲ್ಲವೇ ಇಲ್ಲ. ಇವಾಗ ಎಲ್ಲರೂ ಸಾಮಾನ್ಯರಾಗಿ ನಾವು ಬದುಕಬೇಕಾಗಿದೆ. ಮತ್ತು ನಮ್ಮದೇ ಆದ ವೃತ್ತಿ ಜೀವನವನ್ನು ಸೃಷ್ಟಿಸೋಕ್ಕೆ ನಮ್ಮೆಲ್ಲರಿಗೂ ಅವಕಾಶ ಇದೆ. ಸೊ ಅದೇ ನಾನು ಹೇಳಿರೋದು, ನಿಮಗೆ ಅವ್ರ ಮನೆ ಬರುವಂಥದ್ದು ಅವಶ್ಯಕತೆ ಇಲ್ಲ, ನಾನೇ ಆಚೆ ಬರ್ತೀನಿ ಅಂತ ಹೇಳಿದ್ದೀನಿ. ಮಾತಿಗೆ ನನ್ನ ಮಾತು ಇಲ್ಲಿ ಹೇಳ್ಬೋದು, ಅದಕ್ಕೆ ಬೆಲೆ ಇಲ್ಲ. ಮುಂದೆನೇ ನಮ್ಮ ಕೆಲಸನೇ ಸಾಕ್ಷಿ ಆಗುತ್ತೆ. ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದರೆ ಒಬ್ಬ ಸಾಮಾನ್ಯ MP ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಈ ಒಂದು ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಮೂಲಕ ಎಲ್ಲರೂ ನಮಗೆ ಸಂಪರ್ಕದಲ್ಲಿ ಯಾವಾಗಲೂ ಇರ್ತಾರೆ. ದೇ ಕ್ಯಾನ್ ರೀಚ್ ಔಟ್ ಆನ್ ಎನಿ ಪ್ಲ್ಯಾಟ್ಫಾರ್ಮ್. ಅದ್ರ ಬಿಟ್ಟು ನಾನು ಹೇಳಿದ್ದೀನಾಗಲೇ, ನಮ್ಮ ಅರಮನೆ ನಿಮ್ಗೆ ಬರೋದು ಅವಶ್ಯಕತೆಯೇ ಇಲ್ಲ, ನಾನೇ ಆಚೆಗೆ ಬರ್ತಾ ಇದ್ದೀನಿ. ಇವತ್ತು ಬಂದಿರೋದು ಅದೇನೇ ಒಂದು ನಿಟ್ಟಿನಲ್ಲಿ. ಇಲ್ಲ, ನನಗೇನು ದೊಡ್ಡದು ಅಂತ ಅನಿಸ್ತಾ ಇಲ್ಲ. ಯಾಕೆಂದರೆ ನನ್ನ ಮನಸ್ಸಲ್ಲೂ ಕೂಡ ಯಾವ ರೀತಿ ನಮ್ಮ ಮೈಸೂರಿಗೆ ಮತ್ತು ಕೊಡಗು ಕ್ಷೇತ್ರಕ್ಕೆ ಇರುವ ದೃಷ್ಟಿನೂ ಕೂಡ ನಮ್ಮದೇ ಇದೆ. ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು ನೀಡ್ತಾರೆ. ಮತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ಶ್ರೇಷ್ಠ ಒಂದು ವಿಕಸಿತ ಭಾರತ 2047ಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ಮೈಸೂರು ತಮ್ಮ ಸ್ಟ್ರಾಟಜಿ ಏನು ಅಂತ ನಮ್ಗೆ ಗೊತ್ತಿದೆ. ಆ ಒಂದು ನಿರೀಕ್ಷೆಯೊಂದಿಗೆ ನಾನು ಕೆಲಸ ಮಾಡ್ತೀನಿ. ನಾನು ಯಾವತ್ತೂ ನಾನು ರಾಜ ಅಂತ ಹೇಳಿಲ್ಲ. ಅರಮನೆಯ ಪಾರಂಪರೆ ಇದೆ. ಆ ಪಾರಂಪರೆಗೆ ಸಂಬಂಧಪಟ್ಟಿರೋ ಆ ಸಮಯದಲ್ಲಿ ಯಾವ ಪಾರಂಪರೆ ನಡೆಯುತ್ತೆ ಆ ಸಮಯದಲ್ಲಿ ಒಂದು ಅವತಾರ ಇದೆ ಅರಮನೆಯದು. ಅದನ್ನು ನಾನು ಅದರ ಮೂಲಕ ಏನೇನು ನಡಿಬೇಕೋ ಅದು ನಡೆಯುತ್ತೆ. ಆ ದಿನ ಬಿಟ್ಟು ಏನೇನು ಕೆಲಸ ಇದೆ ಮೋಸ್ಟ್ ಆಫ್ ದಿ ಇಯರ್ ನಂದು ರಾಜಕೀಯ ಅವತಾರದಲ್ಲೇ ಮುಂದುವರಿಯೋದು. ಒಬ್ಬ ಸ್ಟೇಟ್ಸ್ಮನ್ ಆಗಿ ಅಥವಾ ಒಬ್ಬ ರಾಜಕೀಯ ಅವತಾರದಲ್ಲೇ ಮುಂದುವರಿಬೇಕಾಗಿದೆ. ನೀವು ಅದು ಸೇವಕ ಅಥವಾ ಪ್ರತಿನಿಧಿ ಅಥವಾ MP ಅಂತ ಹೇಳ್ತೀರಾ, ಅದು ನಿಮಗೆ ಬಿಟ್ಟಿರೋದು. ನನ್ನ ಮುಂದೆ ಇರೋದು ಈ ಚುನಾವಣೆ ಗೆಲ್ಲುವಂಥದ್ದು, ಫಲಿತಾಂಶ ನಮ್ಮ ಪರವಾಗಿ ಬರೋದು, ಅದೇ ನಮ್ಮ ಸವಾಲು. ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮಗೆ ಇದು ಎಲ್ಲ ಯಶಸ್ವಿ ಆಗೋದು ಅಂತ ಸ್ಟ್ರಾಟಜಿ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ, ನಮ್ಮ ಪರವಾಗಿ ಫಲಿತಾಂಶ ಬರೋದು. ಮುಂದೆ ಬರುವಂಥದ್ದು ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸ್ಬೋದು. ನಿಮ್ಮ ಮೈಸೂರು ಪ್ಲಸ್ ಕೊಡಗು ಎರಡಕ್ಕೂ ವಿಷನ್ ಇದ್ದೇ ಇರುತ್ತೆ. ನಾನು ಆಗಲೇ ಹೇಳಿದ್ದೀನಿ, ನಾವು ಎಲ್ಲರೂ ಕೆಲಸ ಮಾಡ್ತಾ ಇರೋದು 2047 ವಿಕಸಿತ ಭಾರತಗೋಸ್ಕರ. ಅದರ ನಿಟ್ಟಿನಲ್ಲಿ ಮೈಸೂರನ್ನು ಹೇಗೆ ತಮ್ಮ ಅಭಿವೃದ್ಧಿ ಕೆಲಸ ಮಾಡಬೇಕನ್ನೋ ಅದು ನಾನು ಹೇಳಿದ್ದೀನಿ. ಕಾನೂನು ಚೌಕಟ್ಟಲ್ಲಿ ಅದು ಮುಂದುವರಿತದೆ. ನಮ್ಮ ನ್ಯಾಯಾಲಯದಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಏನು ಸಂಬಂಧ ಇಲ್ಲ ಅದಕ್ಕೆ. ಅದೆಲ್ಲ ಕಾನೂನಾತ್ಮಕವಾಗಿ ಅದು ನಡೆಯುತ್ತೆ. ಅದರಲ್ಲಿ ಏನು ನಮ್ಮ ಪಾತ್ರ ಇಲ್ಲವೇ ಇಲ್ಲ. ಅದರಲ್ಲಿ ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂಥದ್ದು ಅವ್ರದ್ದು. ಮತ್ತು ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗುತ್ತೆ. ಅದ ನಂತರ ಅವರು ಹೇಗೆ ಅದು ಮುಂದುವರಿಯುತ್ತೋ ಅದು ನ್ಯಾಯಾಲಯನೇ ಅದು ತೀರ್ಮಾನ ಮಾಡುತ್ತೆ. ಇಲ್ಲ, ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ. ಬಟ್ ನನ್ನ ಯಾವಾಗಲೂ ಅವರ ಸಹಾಯ ಯಾವಾಗಲೂ ಇದೆ, ಅವರ ಆಶೀರ್ವಾದ ಯಾವಾಗಲೂ ಇದೆ.